ಇವ್ನ ಆಸ್ಪತ್ರೆಗೆ ಸೇರಿಸ್ರಪ್ಪ. ಹೆಲ್ಪಿಂಗ್ ಪ್ಲೀಸ್. ಬೆಳಗ್ಗೆ ಶಾಂಪು ನುಂಗ್ಬಿಟ್ಟವನೆ. ಸೊ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಚಾನಲ್ ಹೆಸರಿಕಕ್ಕೆ ಐಡಿಯಾ ಯಾರು ಕೊಟ್ಟದ್ದು? ಬೋಬು ಯಾವ್ದ ನಾಯಿ ಬೊಗಳದಂಗ ಐತಿ. ನಾವಿವತ್ತು ರೋಸ್ಟ್ ಮಾಡ್ತಿರೋದು ಮೂವಿ ರೋಸ್ಟರ್ ದರ್ಶಿ ಶಾರ್ಟ್ ಫಿಲ್ಮ್ ನ. ಫಿಲ್ಮ್ ನೇಮ್ D11. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂತೆ ದರ್ಶನ್ಸ್ ಫಸ್ಟ್ ಶಾರ್ಟ್ ಫಿಲ್ಮ್ ಅಂತ ಬರುತ್ತೆ. ಇನ್ಮೇಲೆ ಲಾಂಗ್ ಫಿಲ್ಮ್ ಮಾಡಕ್ಕಾಗುತ್ತಲ್ಲ. ಅದಿರ್ಲಿ, ದುರಂತ ಏನಂದ್ರೆ ಈ ಫಿಲ್ಮ್ಗೆ ನ್ಯಾಷನಲ್ ಲೆವೆಲ್ ಶಾರ್ಟ್ ಫಿಲ್ಮ್ ಅವಾರ್ಡ್ ಬಂದಿದೆ. ಈ ಫಿಲ್ಮ್ ನ ಸೆಲೆಕ್ಟ್ ಮಾಡ್ದವನಿಗೆ ಕೇಳ್ಬೇಕಂತಿದೀನಿ, ಲೇ ನಿನ್ ಕಣ್ಣ ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ. ಸೊ ಸ್ಟಾರ್ಟ್ ಅಲ್ಲಿ ಅಣ್ಣನ್ ಲೈಫ್ ಅಲ್ಲಿ ಥ್ರಿಲ್ ಬರೋ ಮಾತ್ರೇನ ಅವ್ನ ಫ್ರೆಂಡ್ ಹತ್ರ ಇಸ್ಕೊಂತಾನೆ. ಏನೋ ಬೇಕು, ನ್ಯಾಚುರಲ್ ಆಗ್ಬೇಕು. ಅವ್ನ ಫ್ರೆಂಡು ಯಾವ್ದೋ ಖಾಲಿ ಕಫು ಶಿರಾಪ್ ಬಾಟಲ್ಗೆ ಅವ್ರ ಅಜ್ಜಿದ್ ಉಳಿದಿರೋ ಮಾತ್ರೆ ಪ್ಯಾರಾಸಿಟಮಿಲ್ ಮತ್ತೆ ಹಾಕಿ ಸ್ಕೆಚ್ ಪೆನ್ ಅಲ್ಲಿ ಬ್ರ್ಯಾಂಡಿಂಗ್ ಮಾಡ್ಕೊಡ್ತಾನೆ. ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಅಂಡ್ ನೆಕ್ಸ್ಟ್ ಮೂವಿ ನೋಡ್ತಾ ಹೋದ್ರೆ ಏನ್ ಫಿಲ್ಮ್ ಕಾನ್ಸೆಪ್ಟ್ ಅಂತಾನೆ ಗೊತ್ತಾಗಲ್ಲ. ಸೇಮ್ ಮಿಸ್ಟರ್ ಬೋಬೋಸ್ ವಿಡಿಯೋಸ್ ತರ. ಯಾಕಂದ್ರೆ ಸ್ಟೋರಿ ಬರ್ದಿರೋದು ಡಿ ಗ್ಯಾಂಗ್. ಕಂಟೆಂಟ್ ಇಲ್ದೆ ಅವ್ರ ಮೂವಿನ ಅವರೇ ರೋಸ್ಟ್ ಮಾಡಿರೋ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಇದು ಹಾರರ್ ಮೂವಿ ಅಂತ. ಕಂಟೆಂಟ್ ಇಲ್ದಾನು ನಾನಾ ನೀನಾ? ಅರ್ಧ ಫಿಲ್ಮ್ ಪೂರ್ತಿ ಇವನು ಇವನ್ ಕ್ಯಾಮ್ರಾಮ್ಯಾನು ಎಮ್ಮೆ ಹಿಂದೆ ಕೋಣ ತಿರ್ಗ್ದಂಗ್ ಮನೆ ಸುತ್ತ ಬರ್ತಿರ್ತಾರೆ. ಚೆಕ್ ಮಾಡಿಸ್ಕೊಳ್ಳಿ. ಇನ್ನ ಒಂದ್ ಸಿಪ್ ನೀರ್ ಕುಡಿಯಕ್ಕೆ 1 ಲೋಟ ನೀರ್ ಬಗ್ಸ್ತಿರೋದ್ ತೋರಿಸ್ತಿರ್ತಾರೆ. ಏನ್ ಐಪ್ ಮ್ಯೂಸಿಕ್ ಗುರು. ಇನ್ನ ಇವನ್ ಮುಖ ಒರ್ಸ್ಕೊಳ್ಳೋದು, ಚಾರ್ಜಿಗೆ ಹಾಕೋದು, ಸ್ವಿಚ್ ಹಾಕಿ ಫೋನ್ ನ ಬಟ್ಟೆ ರಾಶಿಲಿ ಇಡಕ್ ಜಾಗ ಇಲ್ದೆ ಜಾಗ ಹುಡ್ಕೋದು, ಅಲ್ಲಿಗ್ ಮುಖಲ್ ಪಿಕ್ಚರ್. ಫೋನ್ ಚಾರ್ಜಿಗೆ ಹಾಕ್ ಬಂದ್ಮೇಲೆ ಇನ್ನೇನ್ ಮಾಡೋದು, ಹಾಸಿಗೆ ಹತ್ತದೆ. ಮಂಚ ಏನೋ ಏರ್ದೆ ಅಣ್ಣ, ಸ್ವಲ್ಪ ಕಾಲ್ ತೊಳ್ಕೊಂಡಿದ್ರು ಚೆನ್ನಾಗಿರ್ತಿತ್ತು. ಅಟ್ಲೀಸ್ಟ್ ನೀನ್ ಫ್ಯೂಚರ್ ಗಿಂತ ಬ್ರೈಟ್ ಐತ್ ಬಿಡು. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಅಣ್ಣ ಕೈ ಕೆಲಸ ಮಾಡಿದ್ದಾಯ್ತು, ಅಜ್ಜಿದ ಹಳೆ ಡೋಸ್ ಎಲ್ಲ ಮಾತ್ರ ಒಟ್ಟಿಗೆ ಖಾಲಿ ಮಾಡಿದ್ದಾಯ್ತು. ನನಗೂ ಈ ಫಿಲ್ಮ್ ನೋಡಕ್ಕಾಗ್ದೆ, ದೆವ್ವಕ್ಕೂ ಇವನ್ ಕಷ್ಟ ನೋಡಕ್ಕಾಗ್ದೆ, ಅಂತೂ ಎಂಟ್ರಿ ಕೊಡ್ತಪ್ಪ. ಇವನ್ ಮಕ್ಳಾಟನೇ ನೋಡಕ್ ಆಗ್ತಿರ್ಲಿಲ್ಲ. ಇನ್ನ ಈ ದೆವ್ವ ಬಂದ್ಮೇಲಂತೂ ಚಾರ್ಜಿಗೆ ಹಾಕಿರೋ ಸ್ವಿಚ್ ಆಫ್ ಮಾಡೋದು, ಬಾಗ್ಲು ಬಡಿಯೋದು, ಅಯ್ಯೋ ಇವನ್ ಸ್ವಿಚ್ ಆನ್ ಮಾಡೋದು ಅದ್ ಆಫ್ ಮಾಡೋದು, ಇವ್ ನಾನ್ ಮಾಡೋದು ಅದ್ ಆಫ್ ಮಾಡೋದು. ಅದ್ ಎಷ್ಟ್ ಪುರ್ಸೊತ್ತಿನ ದೆವ್ವನೋ. ಮನೆ ಒಳಗ್ ಬರಕ್ ಆಗುತ್ತೆ ಅಂದ್ಮೇಲೆ ಹೊರಗಡೆ ನಿಂತ್ಕೊಂಡ್ ಬಾಗ್ಲು ತೆಗೀರಿ ಅಂತ ಬಡಿಯೋದು ಯಾಕೆ? ನೆಕ್ಸ್ಟ್ ಅನ್ನನ ತಟ್ಟೆ ಮೇಲೆ ಹಾಕಿಟ್ಟು ಮನೇನ ಮತ್ತೊಂದ್ ಸುತ್ತ ಬರೋಷ್ಟೊತ್ತಿಗೆ ಅನ್ನ ಮಾಯ ಆಗಿರುತ್ತೆ. ಅಂಡ್ ಸಡನ್ ಆಗಿ ದರ್ಶಿಗೆ ಅವ್ರು ಬರ್ದಿರೋ ಈ ಫಿಲ್ಮ್ ಸ್ಕ್ರಿಪ್ಟ್ ನೆನಪಾಗುತ್ತೆ. ವಾಮಿಟ್ ಮಾಡಿ ಬಂದ್ಮೇಲೆ ತಟ್ಟೆಲ್ ಅನ್ನ ವಾಪಸ್ ಬಂದಿರುತ್ತೆ. ಅದನ್ನ ನೋಡಿ ಅಣ್ಣ ಫುಲ್ ಶಾಕ್ ಆಗ್ತಾನೆ. ಆಗಿರ್ಲೇಬೇಕು, ಇಲ್ಲಾಂದ್ರೆ ದೆವ್ವಕ್ ಮರ್ಯಾದೆ ಇರಲ್ಲ. ಅರ್ಥ ಮಾಡ್ಕೋ ಗುರು, ಅದು ಫ್ರೆಂಡ್ಲಿ ದೆವ್ವ. ಅದು ಉಂಡು ನಿಂಗೂ ಉಣ್ಣಕ್ ಅನ್ನ ಹಾಕಿಟ್ಟೋಗಿದೆ. ಹೋಗಿ ಊಟ ಮಾಡಿ ಮಲ್ಕೋ. ಇನ್ನ ಹೆಂಗ್ಸ್ರು ತರ ಧಾರಾವಾಹಿ ನೋಡ್ತಾ ಊಟ ಮಾಡ್ಬೇಕಾದ್ರೆ ದೆವ್ವ ಬಂದ್ 2 ಸತಿ ಬಾಗ್ಲು ಬಡ್ದೋಗುತ್ತೆ. ಆ ಬಡಿತಿರೋ ಫೋರ್ಸಿಗೆ ಇನ್ನೊಂದ್ಸಲ ಬರ್ದಿದ್ರೆ ಡೋರ್ ಕೈಗೆ ಬರ್ತಿತ್ತು. ಅಂಡ್ ಅಲ್ಲಿ ಫ್ರಿಡ್ಜ್ ಇಂದ ನಿನ್ ಫ್ರೆಂಡ್ ಕೂತಾನಲ್ಲ, ಅವನಿಗೆ ನಿಧಾನ ಡೋರ್ ಬಡಿ ಕೇಳೋ. ಎಲ್ಲಾರು ನೋಡೋರೆ, ಯಾರು ನೋಡಿದ್ ಏನಿಲ್ಲ ನಿಂದು ನಂದು ಬಾ. ನೆಕ್ಸ್ಟ್ ಬಂದ್ ನೋಡಿದ್ರೆ ಟಿವಿ ಆಫ್ ಆಗಿರುತ್ತೆ. ವಾರಕ್ಕೊಂದ್ ವಿಡಿಯೋ ಬಿಡೋ ಬದಲು ಬಾಗ್ಲಿಗೊಂಚು ಎಣ್ಣೆ ಬಿಟ್ಟಿದ್ರೆ ಸೌಂಡ್ ಕಮ್ಮಿ ಬರ್ತಿತ್ತೇನ. ನಿನ್ ಫ್ರೆಂಡ್ಗೆ ಕ್ಯಾಮ್ರಾ ಕಾಣಿಸ್ಕೋಬೇಡ ಅಂತ ಹೇಳ್ಕೊಡ್ಗುರು. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಅದು ಹೇಳ್ತೀನಿ, ಬಟ್ ನೀನ್ ನನ್ ಕಣ್ಣಿಗೆ ಕಾಣಿಸ್ಕೋಬೇಡ. ಆಯ್ತು, ಆಮೇಲೆ ತಮ್ಮನ ID ಕಾರ್ಡ್ ನೋಡೇ ಇಷ್ಟ ಎದುರ್ದೆ ಅಂದ್ಮೇಲೆ ಇನ್ ತಮ್ಮನ ಆಧಾರ್ ಕಾರ್ಡ್ ನೋಡಿದ್ರೆ ಏನ್ ಆಕ್ಟಿಂಗ್ ಗುರು, ಬೆಕ್ಕು ಗಾಂಡ್ಗಾಬ್ರಿ ಆಯ್ತು. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಎಲ್ಲ ಹೆದ್ರಿ ಮನೆಯಿಂದ ಹೊರಗೋದ್ರೆ ಇವನು ಮನೆ ಒಳಗೆ ಹಾಕೊಂತಾನೆ. ಆ ದೆವ್ವನು ಥಿಂಕ್ ಮಾಡುತ್ತೆ ಅವರು ಮೈನರ್ ಅಲ್ಲ ಮೇಜರ್. ನೆಕ್ಸ್ಟ್ ಟಿವಿಲಿ ಅಣ್ಣನ್ ಫ್ಯೂಚರ್ ಕಾಣಿಸ್ತಾ ಇರುತ್ತೆ. ಅದ್ ಯಾವ ಟಿವಿ ಗುರು, ಬ್ಲಾಕ್ ಬೆರಿನ ಸ್ಯಾಮ್ಸಂಗ್? ಅಲ್ಲ, ಈ ದೆವ್ಗಳು ಅಡ್ವಾನ್ಸ್ ಆಗಿ ಜಾತಕ ಗೀತ್ಕ ಹೇಳೋದೆಲ್ಲ ಕಲ್ತ್ಬಿಟ್ಟವು. ನನ್ ಫ್ಯೂಚರ್ ಬಗ್ಗೆನೂ ಕೇಳಿದ್ರೆ ಆಗ್ತಿತ್ತು. ನನ್ಗೇನ ನಿನ್ ಫ್ಯೂಚರ್ ಕಾಣಿಸಕತ್ತಿಲ್ಲ, ಯಾವ್ದಕ್ಕೂ ಒಂದ್ಸಲ ನನ್ ಶೆಡ್ ಹತ್ರ ಬಂದು ಹೋಗು. ನೆಕ್ಸ್ಟ್ ಮನೇಲಿರೋ ಎಲ್ಲಾ ವಸ್ತು ನೋಡಿ ಹೆದರ್ತಿರ್ತಾನೆ. ಇನ್ನ ನೆಲದಲ್ಲಿ ರಕ್ತ ಬಿದ್ದಿರುತ್ತೆ. ಫಾಲೋ ಮಾಡ್ಕೊಂಡೋದ್ರೆ ಬಚ್ಲೆ ಮನೇಲಿ ಕುಂಕುಮ ಕಡ್ಡಿ ಇಟ್ಟಿರೋ ಬಕೆಟ್ ಸಿಗುತ್ತೆ. ನಿನಗ್ ಕುಡ್ಸಕ ಮಿಕ್ಸ್ ಮಾಡಿ ಇಟ್ರ ಅದು ಬೇಡ ಅಂದೆ. ಇನ್ನ 50 ಪೈಸೆ ಆಕ್ಟಿಂಗ್ ಮಾಡಿ ರೂಮಿಂದ ಹೊರಗೆ ಬಂದು ನೋಡಿದ್ರೆ ದಾರ ಕಟ್ಟಿದ ವಸ್ತು ಗಾಳಿಲಿ ತೇಲಾಡ್ತಿರುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ
ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಈ ದೇವಕ್ಕೆ ಮಂಚ ಎತ್ಕಟ್ಟಕ್ಕಾಗ್ಲೇನು, ಕರೆದಿದ್ರೆ ನಾನು ಒಂದ್ ಕೈ ಹಾಕ್ತಿದ್ದೆ. ಬರೀ ಕೈ ಹಾಕ ಕೆಲಸನ ಮಾಡಲೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಸುಮ್ಮನೆ ಕೂತಾಗ ಯಾವುದೋ ಹೆಂಡ್ಯವ ಕಮೋಡ್ ಮೇಲೆ ಹತ್ ಕೂತ್ಕೊಂಡು ಹಾಡು ಹೇಳ್ತಿರೋ ಸೌಂಡ್ ಕೇಳುತ್ತೆ. ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಇಷ್ಟ ಕೆಟ್ಟದಾಗ ದೆವ್ವ ತೋರ್ಸಕ್ಕಿಂತ ನಿನ್ ಫ್ರೆಂಡ್ ನ ವಿತೌಟ್ ಗ್ರೀನ್ ಸ್ಕ್ರೀನ್ ನಿಲ್ಸಿದ್ರು ಸಾಕಿತ್ತು. ಅದೆಲ್ಲ ಓಕೆ ಗುರು, ಇಲ್ಲ ಹಾಲ್ ಟ್ರೇ ಯಾಕೆ ತೇಲ್ತಿದೆ? ಓ ದೆವ್ವದ ಹೆಸರು ನಂದಿನಿನಾ? ಓ ನೀವೇನ ನಂದಿನಿ? ನಮ್ಮಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ನಿಮ್ ಹತ್ರ 1 ಲೀಟರ್ ಹಾಲು ಸಿಗ್ಬೋದಾ? ಈಗ ಸ್ವಲ್ಪ ಹೃದಯನ್ ಗಟ್ಟಿ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೆ ಫೈನಲಿ ಅಣ್ಣನ್ಗೆ ಶಾಕ್ ಆಗಿ ಪೀಡ್ಸ್ ಬರುತ್ತೆ. ಓಂ ಶಂಕರಪ್ರದಂ ವಿಷ್ಣು ಓಂ ಓ ಗಟ್ಟಿ ಮಳೆ 3 ಗಂಟೆಗಪ್ಪ ಇಲ್ಲೇ ಜಡಿರೋ. ಅಣ್ಣ ನಾಗಿಣಿಗೆ ಟಕ್ಕರ್ ಕೊಡ್ತಿದ್ದಾನೆ. ಗುರು ನಾನೇನ್ ಹೇಳ್ತೀನಿ ಅಂದ್ರೆ, ನೀನ್ ಹಿಂಗ್ ಹೆದ್ರು ಸಾಯಕ್ಕಿಂತ ನಿನ್ ತಮ್ಮನ ID ಕಾರ್ಡ್ ತೋರಿಸಿದ್ರೆ ದೆವ್ವನೇ ಹೆದ್ರು ಹೋಗ್ತಿತ್ತ. ನನ್ಗೆ ಈ ಐಡಿಯಾನ ಬಂದಿಲ್ಲ ನೋಡು, ನಿನ್ನ ವಿಡಿಯೋಸ್ ತೋರಿಸಿದ್ರೆ ಸಾಕಿತ್ತು. ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಇವ್ರು ಹಿಡನ್ ಟ್ಯಾಲೆಂಟ್ ನ ಶೋ ಮಾಡಿದ್ದಾರೆ. ದಯವಿಟ್ಟು ಅದನ್ನ ಹಿಡನ್ ಆಗೇ ಇಟ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ. ಆಕ್ಟರ್, ಎಡಿಟರ್, ಡೈರೆಕ್ಟರ್ ದರ್ಶನ್. ನಾವು ದಿವಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ ನೀವು ದೊಡ್ಡ ಬ್ಯಾಟ್ಸ್ಮನ್ ಅಂತ. ಹ್ಞೂ ಆಂಟಿ, ಬಟ್ ಆಟ ಆಡಕ್ ಬಾಲ್ ಸಿಗಾಕತ್ತಿಲ್ಲ. ಸೊ ಈ ಹುಡುಗ ಮಿಸ್ಟರ್ ಬೂಬು ಅಂತ ಬಹಳ ಚೆನ್ನಾಗಿ ವಿಡಿಯೋಸ್ ಮಾಡ್ತಾನ. ಸೊ ನನಗೆ ಇವ್ನ ವಿಡಿಯೋಸ್ ಬಹಳ ಇಷ್ಟ. ಸೊ ಹೇಗಿತ್ತು ನಮ್ಮ ಈ ಹೊಸ ಪ್ರಯತ್ನ ಅಂತ ಕಮೆಂಟ್ ಮಾಡಿ. ಅಂಡ್ ಟು ಬಿ ಆನೆಸ್ಟ್, ಫಿಲ್ಮ್ ನಾನು ಹೇಳ್ದಷ್ಟೇನು ಕೆಟ್ಟದಾಗಿಲ್ಲ. ಲಿಂಕ್ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಅಂಡ್ ಇಬ್ರು ಚಾನಲ್ಗೂ ಸಪೋರ್ಟ್ ಮಾಡಿ. ಅಂಡ್ ಬಿಗ್ ಥ್ಯಾಂಕ್ಸ್ ಟು ದರ್ಶಿ ಬ್ರೋ. ಸೊ ಹಂಗಾಗಿ ಇವ್ನ ವಿಡಿಯೋದಾಗ ನಾನು ಇವತ್ತು ಪ್ರತ್ಯಕ್ಷ ಆಗಿನಿ. ಸೊ ನೀವು ನನಗೆ ಕೇಳ್ಬೋದು ಯಾಕಿಂಗ್ ಮಾಡಿದೆ ಅಂತ. ಇಲ್ಲ, ಬಹಳ ಚೆನ್ನಾಗಿ ಇವ್ನ ವಿಡಿಯೋಸ್ ಮಾಡ್ತಾನ. ಸೊ ಇವನಿಗೂ ಸಪೋರ್ಟ್ ಮಾಡ್ರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಿ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ ಕೈಲಂತರೂ ಅದು ಆಗಲ್ಲ. ಯಾವಾಗ್ಲೂ ಅದನ್ನ ಪುಂಗ್ಬೇಡ, ಸುಮ್ನೆ ಹೋಗು ಮುಚ್ಕೊಂಡು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೊ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಅಲ್ಲಿ ತನಕ ಅಲ್ಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ?